ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಈ ಪರಾಭವ ನಾಮ ಸಂವತ್ಸರದಲ್ಲಿ ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ, ಎಷ್ಟು ಆದಾಯವನ್ನು ಗಳಿಸ್ತಾರೆ, ಎಷ್ಟು ಸುಖಗಳನ್ನ, ಎಷ್ಟು ಸಂತೋಷವನ್ನ, ಎಷ್ಟು ಕಷ್ಟಗಳನ್ನ, ಎಷ್ಟು ದುಃಖಗಳನ್ನ, ಎಷ್ಟು ಸಂತಾಪಗಳನ್ನ, ಏನೆಲ್ಲ ಆಗತ್ತೆ ಈ ವರ್ಷದಲ್ಲಿ ನಾವು ನೋಡಿದಾಗ ದ್ವಾದಶ ರಾಶಿಗಳ ಕಂಪ್ಲೀಟ್ ಪರಾಭವ ನಾಮ ಸಂವತ್ಸರದ ವರ್ಷ ಭವಿಷ್ಯವನ್ನ ನಾವು ನೋಡಿದಾಗ ಏನೆಲ್ಲ ಆಗತ್ತೆ ಅನ್ನೋದರ ಬಗ್ಗೆ ನಾವು ನೋಡಿದಾಗ ಮುಖ್ಯವಾಗಿ ಪಂಚಾಂಗ ಏನ್ ಹೇಳುತ್ತೆ, ಗುರು ಮತ್ತೆ ಶನಿ ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಅದರಿಂದ ಅನುಕೂಲಗಳೇನಾಗತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಗುರುವು ಮಿಥುನ ರಾಶಿಯಲ್ಲಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರವನ್ನ ಮಾಡಬೇಕಾದಾಗ ಅಶುಭದಾಯಕನಾಗಿದ್ದು ಚೋರಾಗ್ನಿ ಭೀತಿ, ಬೆಂಕಿಯಿಂದ ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ ಬಂಧು ಮಿತ್ರರಲ್ಲಿ ವಿರಸ ಜಗಳಗಳನ್ನ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಏನೇ ಇದ್ರೂ ಕೂತು ಮಾತನಾಡಿ ಬಗೆಹರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ದುಷ್ಟ ಜನರ ಸಹವಾಸವನ್ನ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಆರೋಗ್ಯದ ಕಡೆ ಗಮನವನ್ನ ಹರಿಸಿ ಶರೀರದಲ್ಲಿ ವಾತ ಪಿತ್ತ ಶರ್ಕರ ವ್ಯಾಧಿ ಅರ್ಬುದ ರಕ್ತಪಿತ್ತಾದಿಗಳು ಅಧಿಕವಾಗ್ತಕ್ಕಂಥದ್ದು, ಶಸ್ತ್ರ ಚಿಕಿತ್ಸೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಮನಸ್ಸಿಗೆ ಸದಾ ಚಿಂತೆ ಅಂತಕ್ಕಂಥದ್ದು ಕಾಡುತ್ತೆ. ಚಿಂತೆ ಪಡಬೇಡಿ, ಯೋಚನೆ ತಗೋಬೇಡಿ, ಎಚ್ಚರಿಕೆಯಿಂದ ಒಂದು ವರ್ಷವನ್ನು ಕಳಿತಕ್ಕಂಥ ಕೆಲಸವನ್ನ ಮಾಡಿ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ವಿಘ್ನಗಳು, ಅಧಿಕ ಖರ್ಚನ್ನ ಮಾಡ್ತೀರಾ, ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ ಕಂಡು ಬಂದರೂ ಕಟಕ ರಾಶಿಯಲ್ಲಿ ಗುರು ಸಂಚಾರವನ್ನ ಮಾಡ್ತಕ್ಕಂಥ ಸಮಯದಲ್ಲಿ ಶುಭದಾಯಕನಾಗಿದ್ದು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಧನ ಲಾಭಗಳು, ಕುಟುಂಬದಲ್ಲಿ ಸುಖಕರವಾದ ಒಂದು ವಾತಾವರಣಗಳು, ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರ್ತಕ್ಕಂಥದ್ದು, ಯತ್ನ ಕಾರ್ಯಗಳಲ್ಲಿ ಅನುಕೂಲಗಳನ್ನು ಪಡಿತಕ್ಕಂಥ ಒಂದು ವರ್ಷವಾಗುತ್ತೆ. ಕೃಷಿಯನ್ನ ನಂಬಿ ಯಾರ್ಯಾರು ಬದುಕ್ತಾ ಇದ್ದೀರೋ ವೃಶ್ಚಿಕ ರಾಶಿಯವರು, ಅಂತವರಿಗೆ ಕೃಷಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಶುಭ ಫಲಗಳನ್ನ ಅನುಭವಿಸ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಮತ್ತೆ ಶನಿಯು ಮೀನ ರಾಶಿಯಲ್ಲಿ ಸಂಚಾರವನ್ನ ಮಾಡಬೇಕಾದಾಗ ಅಶುಭದಾಯಕನಾಗಿದ್ದು ಕೆಲಸ ಕಾರ್ಯದಲ್ಲಿ ವಿಘ್ನ, ಕೋರ್ಟ್ ವ್ಯವಹಾರಗಳಲ್ಲಿ ಅಪಜಯ, ಸೋಲನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿದೆ. ದುಷ್ಟ ಜನರ ಸಹವಾಸದಿಂದ ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸೇವಕ ವರ್ಗದಿಂದ ಧನಹಾನಿ, ನಿಮ್ಮ ಸೇವಕರೇ ನೀವು ಯಾರನ್ನ ನಂಬಿರ್ತೀರೋ ಅವರೇ ತೊಂದರೆಗಳನ್ನು ಕೊಡ್ತಾರೆ, ಎಚ್ಚರಿಕೆಯನ್ನು ವಹಿಸಿ. ವೃಥ ಧನವ್ಯಯ, ಸುಮ್ನೆ ಹಣವನ್ನ ಖರ್ಚು ಮಾಡ್ಕೊಂಡ್ಬಿಡ್ತೀರಾ, ಇಂಥ ಒಂದು ಫಲಗಳನ್ನ ನೀವು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಹಾಗಂತ ಕಾರ್ಪಣ್ಯಗಳು ಬರುತ್ತೆ ಅಂತ ಹೇಳಿ ತುಂಬಾ ಯೋಚನೆ ಮಾಡುವುದು. ದೊಡ್ಡವರು ಹೇಳ್ತಾರೆ ಗ್ರಾಮೀಣ ಭಾಷೆಯಲ್ಲಿ ಆಡ್ತಾ ಆಡ್ತಾ ರಾಗ, ಕೊರಗ್ತಾ ಕೊರಗ್ತಾ ರೋಗ. ಈ ರೀತಿ ಎಲ್ಲ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇಲ್ಲ. ಆದಷ್ಟು ದೈವ ಶಕ್ತಿಯನ್ನ ಪ್ರಾರ್ಥನೆಯನ್ನ ಮಾಡ್ತಾ ಮುನ್ನುಗ್ತಕ್ಕಂಥ ಕೆಲಸವನ್ನ ಮಾಡಿ. ಕಾಯಕವೇ ಕೈಲಾಸ ಅನ್ನೋ ಮೂಲ ಮಂತ್ರವನ್ನ ಮರಿಬೇಡಿ. ಮಾಡ್ತಕ್ಕಂಥ ಕೆಲಸ ಕಾರ್ಯವನ್ನ ಸರಿಯಾಗಿ ನೀವು ಮಾಡಿದ್ದೇ ಆದರೆ ಕರ್ಮಗಳಿಗೆ ಅನುಸಾರವಾಗಿ ಫಲಾಫಲಗಳು ಅಂತಕ್ಕಂಥದ್ದು ಬರುತ್ತೆ, ಹೌದಲ್ವಾ? ಹಾಗೆ ಈ ಒಂದು ವೃಶ್ಚಿಕ ರಾಶಿಯವರು ಪ್ರತಿನಿತ್ಯ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತ ಅಂದ್ರೆ ಕಪ್ಪು ಶ್ವಾನಕ್ಕೆ ಊಟವನ್ನ ಹಾಕ್ತಕ್ಕಂಥದ್ದು, ಶುಕ್ರವಾರ ಶ್ವೇತವರ್ಣದ ಗೋಪೂಜೆಯನ್ನ ಮಾಡ್ತಕ್ಕಂಥ ಕೆಲಸ, ಹಸು ಮತ್ತೆ ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸ್ತಕ್ಕಂಥದ್ದು. ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಒಂದು ಹಸುವನ್ನ ಸಾಕ್ತಕ್ಕಂಥ ಕೆಲಸವನ್ನ ಮಾಡಿ, ಗೋವಿನ ಲಾಲನೆ ಪಾಲನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬಹಳಷ್ಟು ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ.